ಸಮ್ಯಕವಾಣಿ ಸುದ್ದಿವಾಹಿನಿಯಿಂದ ತುಕಾರಾಮ್ ಗೌರೆ. ಇಂದು ಬೀದರ್ ನಗರದ ಉಪನಿರ್ದೇಶಕರ ಕಚೇರಿ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವೆಗಳ ಇಲಾಖೆ ಬೀದರಲ್ಲಿ ಇಂದು ನಮ್ಮ ತಂಡ ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂಥ ಮುಖ್ಯ ಅಧಿಕಾರಿಗಳನ್ನು ಭೇಟಿ ಮಾಡಿ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ರೈತರಿಗೆ ಯಾವ ರೀತಿ ತೊಂದರೆ ಆಗ್ತಾ ಇದೆ ತಮ್ಮ ಇಲಾಖೆಯ ಸಿಬ್ಬಂದಿಗಳಿಂದ ಅಂತಕ್ಕಂಥದ್ದನ್ನು ನಾನು ನೇರವಾಗಿ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ತಿಳಿಸಲಿಕ್ಕೆ ಇವತ್ತು ಹೊರಟಿದ್ದೇನೆ. ವೀಕ್ಷಕರೇ, ಯಾವುದೇ ಒಬ್ಬ ರೈತ ತಾನು ಸಾಕಿರ್ತಕ್ಕಂತಹ ಪ್ರಾಣಿಗಳನ್ನು, ಪಶುಗಳನ್ನು, ಕುರಿ ಅಥವಾ ಮೇಕೆ, ದನಗಳನ್ನು ಸಾಕಿದಾಗ ಅವು ಸಾವನ್ನಪ್ಪಿದ್ದಾಗ, ರೋಗ ಬಂದು ಸಾವನ್ನಪ್ಪಿದ್ದಾಗ ಸಮೀಪದ ಒಂದು ಚಿಕಿತ್ಸಾಲಯಕ್ಕೆ ಒಯ್ದಾಗ ಅಲ್ಲಿರ್ತಕ್ಕಂಥ ಡಾಕ್ಟರ್ಸ್ಗಳು ಅವಕ್ಕೆ ಚಿಕಿತ್ಸೆ ಕೊಡಬೇಕಾಗ್ತದೆ. ಆದರೆ ಡಾಕ್ಟರ್ಸು ಯಾವುದೇ ರೀತಿ ಅಲ್ಲಿ ಉಪಸ್ಥಿತಿ ಇರದೆ ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಅಥವಾ ಡಿ ಗ್ರೂಪ್ ನೌಕರರಿಂದ ಅವುಗಳಿಗೆ ಚಿಕಿತ್ಸೆ ನೀಡಿಸಿ ಅವುಗಳನ್ನು ಸಾವನ್ನಪ್ಪಿದಾಗ ನುಕ್ಸಾನ್ ಆಗ್ತಕ್ಕಂಥದ್ದು ರೈತರಿಗೆ. ಇದು ಪುನಃ ಜಿಲ್ಲೆಯಲ್ಲಿ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ನಡೀತಾ ಇದೆ. ಇದನ್ನು ಆಗಲಾರ್ದ ಹಾಗೆ ದಯವಿಟ್ಟು ಡಾಕ್ಟರ್ಸ್ಗಳು ನೋಡ್ಕೊಳ್ಬೇಕು ಅಂತಕ್ಕಂಥ ಒಂದು ಸಮ್ಯಕವಾಣಿ ಸುದ್ದಿವಾಹಿನಿಯ ಆಗ್ರಹ ಆಗಿರ್ತದೆ. ಜೊತೆಯಲ್ಲಿ ಏನು ಇನ್ಶೂರೆನ್ಸ್ ಇರುತ್ತೆ ಸರ್ಕಾರದಿಂದ ಕೊಡ್ತಕ್ಕಂಥ ಇನ್ಶೂರೆನ್ಸು, ಆ ಇನ್ಶೂರೆನ್ಸನ್ನು ಕಡ್ಡಾಯವಾಗಿ ಸಾವನ್ನಪ್ಪಿದಾಗ ಪೋಸ್ಟ್ ಮಾರ್ಟಮ್ ಮಾಡ್ತಕ್ಕಂಥ ಅಧಿಕಾರ ಕೇವಲ ಅಲ್ಲಿರ್ತಕ್ಕಂಥ ವೈದ್ಯರಿಗಿದೆ. ಆದರೆ ವೈದ್ಯರು ಆಬ್ಸೆಂಟ್ ಇದ್ದಾಗ, ಎಲ್ಲೋ ಬೇರೆ ಕಡೆ ಇದ್ದಾಗ ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ಗಳಿಂದ ಡಿ ಗ್ರೂಪ್ ಅವರಿಂದ ಮಾಡಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಆ ಡಿ ಗ್ರೂಪ್ ನೌಕರ ಅಥವಾ ಇನ್ಸ್ಪೆಕ್ಟರ್ ಫೋಟೋ ಇಳಿಸ್ಕೊಂಡು GPS ಫೋಟೋ ಇಳಿಸ್ಕೊಂಡು ಇಲ್ಲಿಗೆ ಅರ್ಜಿ ಸಲ್ಲಿಸಿದಾಗ ಬೆಂಗಳೂರಲ್ಲಿ ಕೇಂದ್ರ ಕಚೇರಿಯಲ್ಲಿ ಅವುಗಳನ್ನು ತಿರಸ್ಕರಿಸ್ತಕ್ಕಂಥ ಕೆಲಸ ನಡೀತಾ ಇದೆ. ಇದು ಉದ್ದೇಶಪೂರ್ವಕವಾಗಿ ಅಲ್ಲಿರ್ತಕ್ಕಂಥ ವೈದ್ಯರು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಮಾಡದೆ ರೈತರಿಗೆ ಸಿಗ್ತಕ್ಕಂಥ ಸರ್ಕಾರದ ಸವಲತ್ತನ್ನು ಸಿಗುವ ಹಾಗೆ ಮಾಡಬೇಕು ಅಂತೇಳಿ ನಾವು ನೇರವಾಗಿ ಪಶುವೈದ್ಯಕೀಯ ಅಧಿಕಾರಿಗಳನ್ನು ಈಗಾಗಲೇ ಭೇಟಿ ಮಾಡಿ ಅವರಿಂದ ಹೇಳಿಕೆಯನ್ನು ತೆಗೆದುಕೊಂಡು ರೈತರಲ್ಲಿ ಮತ್ತು ವೈದ್ಯಾಧಿಕಾರಿಗಳಲ್ಲಿ ದಯವಿಟ್ಟು ಮನವಿಯನ್ನು ಮಾಡ್ತೇವೆ. ಸರ್ಕಾರದ ಅನುದಾನವನ್ನು ಸದ್ಬಳಕೆ ಮಾಡಬೇಕು, ರೈತರಿಗೆ ಸಿಗುವ ಹಾಗೆ ಮಾಡಬೇಕು ಅಂತೇಳಿ ಡಾಕ್ಟರ್ಸ್ ಅಲ್ಲಿ ನಾನು ಆಗ್ರಹ ಮಾಡ್ತಾ ನನ್ನ ಎರಡು ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ. ತುಕಾರಾಮ್ ಗೌರೆ, ಸಮ್ಯಕವಾಣಿ ಸುದ್ದಿವಾಹಿನಿ. ನಾನು ಡಾಕ್ಟರ್ ನರಸಪ್ಪ, ಉಪನಿರ್ದೇಶಕರು ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಬೀದರ್. ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಬೀದರ್ ವತಿಯಿಂದ ಅನುಗ್ರಹ ಕೊಡುಗೆ ಯೋಜನೆ ಅಡಿಯಲ್ಲಿ ರೈತರ ಆಡುಗಳು, ಕುರಿಗಳು ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗಿ ರೋಗಗಳಿಂದ ಮರಣಿಸಿದ್ದಲ್ಲಿ ಅವುಗಳಿಗೆ ಇನ್ಶೂರೆನ್ಸ್ ಮಾಡದೇ ಇದ್ದಂತಹ ಪಕ್ಷದಲ್ಲಿ ಸಹಿತ ಸರ್ಕಾರದ ವತಿಯಿಂದ ಸಣ್ಣ ಮರಿಗಳು, 6 ತಿಂಗಳ ಮರಿಗಳಿಗೆ 5,000 ರೂಪಾಯಿ ಮತ್ತು ಅದಕ್ಕಿಂತ ದೊಡ್ಡ ಆಡು ಮತ್ತು ಕುರಿಗಳಿಗೆ 7,500 ರೂಪಾಯಿ ಸರ್ಕಾರದ ಕಾಂಪೆನ್ಸೇಷನ್ ನಾವು ಹೇಳ್ತೀವಿ ಅಥವಾ ಸಹಾಯಧನ, ಕಾಂಪೆನ್ಸೇಷನ್ ಪರಿಹಾರ ಧನವನ್ನು ಒದಗಿಸಲಾಗುತ್ತದೆ. ಈ ಪರಿಹಾರ ಧನವನ್ನು ಪಡೆದುಕೊಳ್ಳಲು ರೈತ ಬಾಂಧವರು ಸಮೀಪದ ಪಶುವೈದ್ಯ ಸಂಸ್ಥೆಯ ಪಶುವೈದ್ಯಾಧಿಕಾರಿಗಳಿಗೆ ಭೇಟಿ ಮಾಡಿ ಅದರ ಮರಣೋತ್ತರ ಪರೀಕ್ಷೆಯನ್ನು ಮತ್ತು GPS ಫೋಟೋವನ್ನು, ಅದರ ಜೊತೆಗೆ ಅವರ ಪ್ರೀ ರಿಸಿಪ್ಟ್ಸ್ ಮತ್ತು ಬ್ಯಾಂಕ್ ಡೀಟೇಲ್ಸ್ಗಳನ್ನು ಪಶುಪಾಲನಾ ಇಲಾಖೆಗೆ ಸಲ್ಲಿಸಿದಲ್ಲಿ ಅದನ್ನು ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಸಹಾಯಕ ನಿರ್ದೇಶಕರು ಒದಗಿಸಿ ತದನಂತರ ಬೆಂಗಳೂರಿನಲ್ಲಿ MD ಕುರಿ ಮತ್ತು ಉಣ್ಣೆ ಅಭಿವೃದ್ಧಿಯವರಿಂದ ಕೌಂಟರ್ ಸೈನ್ ಮಾಡಿಸಿಕೊಂಡು ರೈತರ ಅಕೌಂಟ್ಸಿಗೆ ಡೆಬಿಟ್ ಮಾಡಲಾಗುತ್ತದೆ. ಸೊ ಅದಕ್ಕಾಗಿ ಈ ಪಶುವೈದ್ಯ ಸಂಸ್ಥೆಯಲ್ಲಿ ಪಶುವೈದ್ಯಾಧಿಕಾರಿಗಳು ತಮ್ಮ ಕೆಲಸದ ಸಮಯದಂಥ 9ರಿಂದ 1, 2ರಿಂದ 4ರವರೆಗೆ ತಮ್ಮ ಪಶುವೈದ್ಯ ಸಂಸ್ಥೆಗಳಲ್ಲಿ ಇದ್ದುಕೊಂಡು ರೈತರ ಜಾನುವಾರುಗಳು ಮತ್ತು ಕುರಿ ಮೇಕೆಗಳನ್ನು ಮರಣಿಸಿದಲ್ಲಿ ಪೋಸ್ಟ್ ಮಾರ್ಟಮ್ ಅಂದರೆ ಮರಣೋತ್ತರ ಪರೀಕ್ಷೆಯನ್ನು ತಪ್ಪದೇ ಮಾಡಬೇಕು. ಅವರು ಇರದ ಪರಿಸ್ಥಿತಿಯಲ್ಲಿ ಸಿಬ್ಬಂದಿಗಳು ಮರಣೋತ್ತರ ಪರೀಕ್ಷೆ ಮಾಡೋದಾಗಲಿ ಅಥವಾ GPS ಫೋಟೋ ತೆಗೆದುಕೊಂಡಲ್ಲಿ ಅವು ಪ್ರಪೋಸಲ್ಗಳು ರಿಜೆಕ್ಟ್ ಆಗ್ತವೆ. ಸೊ ಅದಕ್ಕಾಗಿ ನಾವು ಪಶುವೈದ್ಯಾಧಿಕಾರಿಗಳಲ್ಲಿ ಕಟ್ಟುನಿಟ್ಟಾಗಿ ತಾವು ಆ ಒಂದು ಮರಣೋತ್ತರ ಪರೀಕ್ಷೆಯನ್ನು ತಾವೇ ಮಾಡಬೇಕು ಮತ್ತು ಅದರ ಜೊತೆಗೆ GPS ಫೋಟೋನು ಸಹಿತ ತಾವೇ ಪಡೆದುಕೊಳ್ಬೇಕು. ಅಂದಾಗ ರೈತರಿಗೆ ಈ ಅನುಗ್ರಹ ಕೊಡುಗೆಯಲ್ಲಿ ಕೊಡುವಂತಹ ಪರಿಹಾರ ಅವರಿಗೆ ಮುಟ್ಲಿಕ್ಕೆ ಸಾಧ್ಯ ಇದೆ, ಇಲ್ಲಾಂದರೆ ಅವರು ರಿಜೆಕ್ಟ್ ಆಗಿ ಅವರಿಗೆ ಮುಟ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸೊ ಅದಕ್ಕಾಗಿ ಹಾಗೇನಾದರೂ ತಾವು ಮರಣೋತ್ತರ ಪರೀಕ್ಷೆ ಮಾಡದೇ ಇದ್ದ ಪಕ್ಷದಲ್ಲಿ ಅಥವಾ ಯಾವುದೇ ಒಂದು ರಜೆ ಮೇಲೆ ಇದ್ದಾಗ ಸಮೀಪದ ಪಶುವೈದ್ಯಾಧಿಕಾರಿಗಳಿಗೆ ಮಾಹಿತಿಯನ್ನು ಮುಟ್ಟಿಸಿ ಅವರ ಒಂದು ಪ್ರೆಸೆನ್ಸ್ನಲ್ಲಿ ಮರಣೋತ್ತರ ಪರೀಕ್ಷೆ ಮತ್ತು GPS ಫೋಟೋವನ್ನು ತೆಗೆದುಕೊಂಡಲ್ಲಿ ರೈತರಿಗೆ ಅನುಗ್ರಹ ಕೊಡುಗೆ ಯೋಜನೆಯ ಸಹಾಯ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಅದರ ಜೊತೆಗೆ ರೈತ ಬಾಂಧವರು ಸಹಿತ ಪಶುವೈದ್ಯಾಧಿಕಾರಿಗಳ ಒಂದು ಸಂಪರ್ಕದಲ್ಲಿ ಬಂದು ತಮ್ಮ ಜಾನುವಾರುಗಳು ಮರಣಿಸಿದ್ದಲ್ಲಿ ಕೂಡಲೇ ಅವರಿಗೆ ತಿಳಿಸಿ ಮರಣೋತ್ತರ ಪರೀಕ್ಷೆ ಮತ್ತು GPS ಫೋಟೋಗಳನ್ನು ಪಡೆದು ಇತರೆ ದಾಖಲಾತಿಗಳಿಗೆ ಪ್ರಸ್ತಾವನೆಗಳನ್ನು ಸಲ್ಲಿಸಲಿಕ್ಕೆ ವಿನಂತಿಸಿಕೊಳ್ಳುತ್ತೇನೆ.
ಸರ್, ಪಶುವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಪಶುವೈದ್ಯ ಸಂಸ್ಥೆಯಲ್ಲಿ ಮುಂಜಾನೆ 9ರಿಂದ 1 ಗಂಟೆ ಮತ್ತು ಮಧ್ಯಾಹ್ನ 2ರಿಂದ 4 ಗಂಟೆಯವರೆಗೆ ಸಂಸ್ಥೆಯ ಕೇಂದ್ರ ಸ್ಥಾನದಲ್ಲಿ ಕೆಲಸ ನಿರ್ವಹಿಸುತ್ತಾರೆ. ಅದರ ಜೊತೆಗೆ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಬರುವಂಥ ಹಳ್ಳಿಗಳು 2-3 ಇದ್ದರೆ ಪ್ರತಿಯೊಂದು ಹಳ್ಳಿಗೆ ವಾರದಲ್ಲಿ 1 ದಿವಸ ಫಾಲೋ ಅಪ್ಪು, ವ್ಯಾಕ್ಸಿನೇಷನ್ನು, ನೆಕ್ಸ್ಟ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ಗೆ ಅಂತೇಳಿ ಹೋಗಲೇಬೇಕಾಗ್ತದೆ ಅವರು. ಸೊ ಹೀಗಾಗಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ರೈತರು ಅವರಿಗೆ ಕರೆಯನ್ನು ಮಾಡಿದಾಗ ಡೆಫಿನೆಟ್ಲಿ ಅವರ ಮನೆ ಬಾಗಿಲಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ಅದರ ಜೊತೆಗೆ ನಮ್ಮ ರಾಷ್ಟ್ರೀಯ ಕಾರ್ಯಕ್ರಮಗಳಂತಹ ಕಾಲುಬಾಯಿದರ ಲಸಿಕಾ ಕಾರ್ಯಕ್ರಮಗಳು, PPR ಲಸಿಕಾ ಕಾರ್ಯಕ್ರಮಗಳು, ಲಂಪಿ ಸ್ಕಿನ್ ಡಿಸೀಸ್ ಲಸಿಕಾ ಕಾರ್ಯಕ್ರಮಗಳಲ್ಲಿ ರೈತರ ಮನೆ ಬಾಗಿಲಿಗೆ ಹೋಗಿ ನಾವು ಚುಚ್ಚುಮದ್ದು ಲಸಿಕೆಯನ್ನು ಕೊಡ್ತೇವೆ. ರೈತರು ಎಮರ್ಜೆನ್ಸಿ ಕಾಲ್ ಮಾಡಿದ್ದರೆ ಡೆಫಿನೆಟ್ಲಿ ನಮ್ಮ ಎಲ್ಲ ಪಶುವೈದ್ಯಾಧಿಕಾರಿಗಳು, ಸಿಬ್ಬಂದಿ ವರ್ಗಗಳು ರೈತರ ಕರೆಗಳಿಗೆ ಸ್ಪಂದಿಸಿ ಮನೆ ಬಾಗಿಲಿಗೆ ಹೋಗಿ ಚಿಕಿತ್ಸೆಯನ್ನು ಕೊಡ್ತಾರೆ. ಆ ರೀತಿ ರೈತರ ಜೊತೆ ಅನುಚಿತವಾಗಿ ನಾವು ಬರೋದಿಲ್ಲ ಹಾಗೆ ಹೀಗೆ ಅಂತ ವರ್ತಿಸಬಾರ್ದು. ಹಾಗೇನಾದರೂ ವರ್ತಿಸಿದ್ದು ನಮ್ಮ ಗಮನಕ್ಕೆ ಬಂದರೆ ನಾವು ಅವ್ರ ಮೇಲೆ ಅವರು ಕಾನೂನು ಪ್ರಕಾರ ತಪ್ಪು ಮಾಡಿದ್ದೇ ಆದಲ್ಲಿ ಅವರಿಗೆ ಶಿಸ್ತಿನ ಕ್ರಮಕ್ಕೆ ನಾವು ಮೇಲಧಿಕಾರಿಗಳಿಗೆ ಬರ್ತೀವಿ. ಓಕೆ.